ಕಾರ್ತಿಕ ಮಾಸದ ಪ್ರಯುಕ್ತ ಮಾಗಡಿ ತಾಲೂಕು ಕುದೂರು ಸಮೀಪದ ಬೆಟ್ಟಹಳ್ಳಿ ಗ್ರಾಮದಲ್ಲಿರುವ ಪುರಾಣ ಪ್ರಸಿದ್ಧ ಶ್ರೀ ಪಂಚಲಿಂಗೇಶ್ವರ ಸ್ವಾಮಿ ದೇವಾಲಯದಲ್ಲಿ ದೇವರಿಗೆ ಬೆಣ್ಣೆ ಅಲಂಕಾರದೊಂದಿಗೆ ವಿಶೇಷವಾದ ಪೂಜಾ ಕಾರ್ಯಕ್ರಮಗಳು ನಡೆಯಿತು. ಚೋಳರ ಕಾಲದ್ದು ಈ ಬೆಟ್ಟಳ್ಳಿ ಗ್ರಾಮದಲ್ಲಿ ಶ್ರೀ ಪಂಚಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ತಲಕಾಡಿನಲ್ಲಿ ಏನಿದೆಯೋ ಮೂರು ದೇವರು ವೈದ್ಯನಾಥೇಶ್ವರ, ಹರಕೇಶ್ವರ, ಮಹಾಬಲೇಶ್ವರ, ಪಾತಾಳೇಶ್ವರ, ಮಲ್ಲಿಕಾರ್ಜುನ ಸ್ವಾಮಿ ಮತ್ತೆ ವೀರಭದ್ರ ಸ್ವಾಮಿ, ಭದ್ರಕಾಳೇಶ್ವರಿ, ಚಾಮುಂಡೇಶ್ವರಿ, ಪಾರ್ವತಾ ಪರಮೇಶ್ವರು, ಉಮಾಮಹೇಶ್ವರ ಅದು ವೃಷಭರೂಢಾಯ ಮನೆಯಲ್ಲಿ ಕುಳಿತಿದ್ದಾರೆ. ಈ ರೀತಿ ವಿಗ್ರಹಗಳು ಎಲ್ಲೂ ಇಲ್ಲ. ತಲಕಾಡಿನಲ್ಲಿ ಬಿಟ್ಟರೆ ಬೆಟ್ಟಳ್ಳಿ ಗ್ರಾಮದಲ್ಲೇ ಇರ್ತಕ್ಕಂಥದ್ದು. ಇದನ್ನ ಜೀರ್ಣೋದ್ಧಾರ ಮಾಡಿಕೊಟ್ಟಂತ ನಮಗೆ ಶ್ರೀ ವೀರೇಂದ್ರ ಹೆಗ್ಗಡೆಯವರು 1914ರಲ್ಲಿ ನಮಗೆ ಪ್ರತಿಷ್ಠಾಪನೆ ಮಾಡಿಕೊಟ್ರು. ಅಂದಿನಿಂದಲೂ ಕೂಡ ನಮಗೆ ಈ ಕಾರ್ಯಕ್ರಮಗಳು, ಈ ದೀಪಾವಳಿ ಕಾರ್ಯಕ್ರಮದಲ್ಲಿ ದೀಪೋತ್ಸವಗಳು ಇವು ಎಲ್ಲರೂ ಕೂಡ ನಮ್ಮ ಊರಿನ ಗ್ರಾಮಸ್ಥರು ಮತ್ತು ಟ್ರಸ್ಟ್ ವತಿಯಿಂದಲೂ ಸಹ ಚೆನ್ನಾಗಿ ನೆರವೇರಿಸಿಕೊಂಡು ಹಮ್ಮಿಕೊಂಡು ಬಂದಿದ್ದಾರೆ. ಕಾರ್ತಿಕ ಮಾಸ ಸೋಮವಾರ ದಿವಸದಂದು ದೀಪ ಅಲಂಕಾರವನ್ನು ಮತ್ತು ಬೆಣ್ಣೆ ಅಲಂಕಾರವನ್ನು ಇದೇ ಕ್ರಮವಾಗಿ ನಾವು ವಾರ್ಷಿಕದಲ್ಲಿ ನಡೆಸಿಕೊಂಡು ಹೋಗಿರುತ್ತೇವೆ. ಆದ್ದರಿಂದ ಈ ಶ್ರೀ ನಮ್ಮ ವೀರೇಂದ್ರ ಹೆಗ್ಗಡೆಯವರು ಇದು ಜೀರ್ಣೋದ್ಧಾರ ಮಾಡಿಕೊಟ್ಟಿರೋದ್ರಿಂದ ಅಲ್ಲಿಂದಲೂ ಸಹ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದೇವೆ. ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ನಮ್ಮ ಟ್ರಸ್ಟ್ ವತಿಯಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಇಂತಿ ತಮ್ಮ ನಮನಗಳು.